ಸಿದ್ದು ಆಪ್ತರಿಂದ ಡಿಕೆಶಿ ಟಾರ್ಗೆಟ್ ರಣರಣ ರಾಜಣ್ಣ ದುರ್ಬಳಕೆ ಮಾಡಿಕೊಂಡು ಬಂಗ್ಲೆ ಕಟ್ಟಿದ್ದವರು ಯಾರು? ಸಿದ್ದು ಮಂತ್ರ ಪಠಿಸಿ ಮುಳ್ಳಿಂದಲೇ ಮುಳ್ಳು ತೆಗೆಯೋ ತಂತ್ರನ? ಇದುವೇ ಚದುರಂಗದ ಮೊದಲ ಸ್ಟೋರಿ, ರಾಜಣ್ಣ ರಣರಣ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವ ಈ ಇಬ್ಬರು ಸಚಿವರ ನಡುವೆ ಅದ್ಯಾವಾಗ ಜಗಳ ನಿಲ್ಲುತ್ತೋ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್, ಮತ್ತೊಂದು ಕಡೆಯಲ್ಲಿ KN ರಾಜಣ್ಣ ಹೇಳ್ತಾರೆ, ನನ್ನನ್ನು ಅಧ್ಯಕ್ಷ ಮಾಡೋದಿದ್ರೆ ನಾನು ಮಂತ್ರಿಗಿರಿಯನ್ನು ತ್ಯಜಿಸಿ ಹೋಗೋದಕ್ಕೆ ರೆಡಿ ಅಂತ ಸವಾಲು ಬೇರೆ ಹಾಕ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ KN ರಾಜಣ್ಣ ಆಗಿಂದಾಗಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಶಿವಕುಮಾರ್ ಅವರ ವಿರುದ್ಧ ನೇರವಾದಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಮುಚ್ಚುಮರೆನೇ ಇಲ್ಲ. ಶಿವಕುಮಾರ್ ಅವ್ರಿಗೇನಾದರೂ ಕಿರೀಟ ಇದೆಯಾ? ಸದಾಶಿವನಗರದಲ್ಲಿ ನಾನೇನಾದರೂ 4 ಬಂಗ್ಲೆ ಕಟ್ಟಿಸ್ಕೊಂಡಿದ್ದೀನ? ಈ ರೀತಿಯಾದಂತಹ ಮಾತುಗಳನ್ನು ಯಾರಾದರೂ ಶಿವಕುಮಾರ್ ಅವರ ವಿರುದ್ಧ ಆಡ್ತಾರೆ ಅಂತ ಹೇಳಿದರೆ, ಅಫ್ಕೋರ್ಸ್ JDSನ ನಾಯಕರು ಯಾರಾದರೂ ಮಾತನಾಡ್ಬೋದು. ಆದರೆ JDS ನಾಯಕರನ್ನು ಹೊರತುಪಡಿಸಿದರೆ ಆ ರೀತಿಯ ಮಾತುಗಳಲ್ಲಿ ಹೇಳುವಂಥವ್ರು ಕಾಂಗ್ರೆಸ್ನಲ್ಲಿ ಇವರೊಬ್ಬರೇ, ಅದು KN ರಾಜಣ್ಣ. ಕಾಂಗ್ರೆಸ್ನಲ್ಲಿ ಹೇಳ್ತಾ ಇಲ್ಲ CM ಟೀಮ್ ವರ್ಸಸ್ DCM ವಾರ್. DK ಶಿವಕುಮಾರ್ ವಿರುದ್ಧ ಸಚಿವ KN ರಾಜಣ್ಣ ಅವರ ತೀವ್ರ ವಾಗ್ದಾಳಿ ಮುಂದುವರೆದಿದೆ. ಇದು DCM ಜೊತೆಗಿನ ಕದನವನ್ನು ಬಹಳ ತೀವ್ರಗೊಳಿಸಿದ್ದಾರೆ KN ರಾಜಣ್ಣ ಅವರು. ಹೈಕಮಾಂಡ್ ದುರ್ಬಳಕೆ ವಿಚಾರದಲ್ಲಿ ಈಗ ರಾಜಣ್ಣ ರೋಷಾಗ್ನಿಯನ್ನು ಹೊರಹಾಕ್ತಾ ಇದ್ದಾರೆ. ಹೈಕಮಾಂಡನ್ನೇ ಇವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ರಾಜಣ್ಣ ಅವರ ಹೊಸ ಆಪಾದನೆ, ಹೊಸ ಸಿಟ್ಟಿಗೆ ಕಾರಣ. ಹಾಗಾದರೆ ಹೈಕಮಾಂಡನ್ನು ಭೇಟಿಯಾಗಿ ಬಂದಿರತಕ್ಕಂತಹ KN ರಾಜಣ್ಣ ದೆಹಲಿಯಲ್ಲಿ ಪಕ್ಷದ ಹಿರಿಯ ನಾಯಕರುಗಳನ್ನು ಭೇಟಿಯಾಗಿ ಬಂದು ಅವರ ಮೂಲಕವಾಗಿ ದಲಿತ ಶೋಷಿತ ಸಮುದಾಯಗಳ ಸಮಾವೇಶ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆ ನಡೆಸ್ಕೊಂಡು ಬಂದಿರತಕ್ಕಂತಹ KN ರಾಜಣ್ಣ ಇದ್ದಕ್ಕಿದ್ದಂತೆಯೇ ಶಿವಕುಮಾರ್ ಅವರ ವಿರುದ್ಧ ಇಷ್ಟೊಂದು ತೀವ್ರಗತಿಯಲ್ಲಿ ಮಾತನಾಡ್ತಿರುವಂಥದ್ದು ಯಾಕೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅನಿವಾರ್ಯವಾಗಿ ಹೇಳಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅವರೇ ನಮ್ಮ ನಾಯಕರು ಅಂತ ಹೇಳುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದರು. DK ಶಿವಕುಮಾರ್ ಅವರು ಸಿದ್ದು ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ಹಂಚಿಕೆಯ ಚರ್ಚೆ ನಿಲ್ತಾ ಇಲ್ಲ. ಯಾವಾಗ ಸಿದ್ದರಾಮಯ್ಯನವರು ನಾನು 5 ವರ್ಷಗಳ ಕಾಲ ಅಥವಾ ನಾನು ಮುಂದಿನ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸುವುದನ್ನು ಪರಿಗಣಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲಿಗೆ ಸಿದ್ದರಾಮಯ್ಯನವರ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶ ಹೋಯಿತು, ಇನ್ನು 5 ವರ್ಷ ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸೋಕ್ಕಾಗಲ್ಲ. ಇದು ಗೊತ್ತಾಗ್ತಾ ಇದ್ದಂತೆಯೇ ಶಿವಕುಮಾರ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಂತೆಯೇ DK ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕೂಡ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಜೈ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಂತೆಯೇ ವೈರಿಗಳಿಗೂ ಕೂಡ ಟಾಂಗ್ ಕೊಡುವಂತಹ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಯಾಕಂದರೆ ನಮ್ಮ ನಾಯಕರು ಕೂಡ ಸಿದ್ದರಾಮಯ್ಯನವರೇ ಅನ್ನುವಂಥದ್ದು ಹೇಳುವಂಥದ್ದು ಇದೆಯಲ್ಲ, ಇದು ಅನಿವಾರ್ಯವಾಗಿ ಹೇಳಲೇಬೇಕಂತ ಪರಿಸ್ಥಿತಿ ಸದ್ಯಕ್ಕೆ ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಮತ್ತು ಅಫ್ಕೋರ್ಸ್ ಅವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ 2ನೇ ಬಾರಿ ಈಗ ಮಂತ್ರಿ ಆಗಿರುವಂಥವ್ರು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತಹ ತಂತ್ರವನ್ನು ಶಿವಕುಮಾರ್ ಅವರು ಮಾಡ್ತಾ ಇರುವಂಗೆ ಕಾಣ್ತಾ ಇದೆ. ಯಾಕಂದರೆ ಅವರು ನಾಳೆ ದಿವಸ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬೇಕು ಅಂತೇಳಿ ಆದರೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರೋಧ ಕಟ್ಟಿಕೊಂಡು CM ಕುರ್ಚಿಯಲ್ಲಿ ಬಹಳ ಆರಾಮಾಗಿ ಕೂತ್ಕೊಂಡು ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನೇ ಆದರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲ, ಯಾಕೆಂದರೆ ಅವರ ದೊಡ್ಡ ಶಕ್ತಿ ಇರುವಂಥದ್ದು ಅಹಿಂದ ವರ್ಗಗಳು, ಅವರ ಬೆಂಬಲವೂ ಕೂಡ ಬೇಕೇ ಬೇಕಾಗುತ್ತೆ. ಅದು ಶಿವಕುಮಾರ್ ಅವರು ಕೂಡ ಗೊತ್ತಿದೆ. ಹೀಗಾಗಿ ಮುಳ್ಳನ್ನು ಮುಳ್ಳಿನಲ್ಲಿ ತೆಗೆಯುವಂತಹ ರಣತಂತ್ರವನ್ನು ಅವರು ಕೂಡ ರೂಪಿಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಹಾಗೂ ಟೀಮ್ ವಿರುದ್ಧ ಹೋದರೆ ಕಷ್ಟ ಅನ್ನುವಂತಹ ಅರಿವು ಶಿವಕುಮಾರ್ ಅವ್ರಿಗೂ ಕೂಡ ಇದ್ದೇ ಇದೆ. ಯಾಕಂದರೆ ಆಗಲೇ ಹೇಳ್ದಂಗೆ ಇದು ಸಿದ್ದರಾಮಯ್ಯನವರ ಶಕ್ತಿ, ಅವರ ಹಿಂದೆ ಅವರ ಬೆಂಬಲಕ್ಕೆ ನಿಂತಿರುವಂತಹ ಸಮುದಾಯಗಳ ಶಕ್ತಿ. 2028ಕ್ಕೆ ಅಧಿಕಾರಕ್ಕೆ ಬಂದು ಅಂದರೆ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂತು ಅಂತ ಹೇಳಿದರೆ ಆಗಲೂ ಮುಖ್ಯಮಂತ್ರಿ ಗಿರಿಗೆ ತಾನು ಹತ್ತಿರ ಆಗಬೇಕು ಅಂತ ಹೇಳಿದರೆ ಅದು ಸುಲಭ ದಾರಿ ಆಗಬೇಕು ಅಂದರೆ ಈಗ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಳ್ಬೇಕಂತ ಅಗತ್ಯತೆ ಶಿವಕುಮಾರ್ ಅವ್ರಿಗೂ ಕೂಡ ಇದೆ. ಆ ತಂತ್ರಗಾರಿಕೆಯನ್ನು ಅವರು ಕೂಡ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದೊಂದು ಸ್ಪಷ್ಟ, ಶಿವಕುಮಾರ್ ಅವರಿಗೆ ಎಲೆಕ್ಷನ್ ಹಂತದಲ್ಲಿ ಅವರೇನಾದರೂ ಅಧ್ಯಕ್ಷರಾಗಿದ್ದರೆ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬಂತು ಅಂದರೆ ಆಗ ಶಿವಕುಮಾರ್ ಅವರ ಹಾದಿ ಬಹಳ ಸುಗಮ ಆಗಿರುತ್ತೆ ಮಧ್ಯದ ದಾರಿಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ. ಸಿದ್ದರಾಮಯ್ಯ ನಮ್ಮ ಲೀಡರ್, ಅವರ ನಾಯಕತ್ವದಲ್ಲೇ ಎಲೆಕ್ಷನ್ ಅನ್ನುವಂತಹ ಮಂತ್ರವನ್ನು ಪಠಿಸಿದ್ದಾರೆ. ನಮ್ಮ ಲೀಡರ್ ಸಿದ್ದರಾಮಯ್ಯನವರು, ಅವರ ನಾಯಕತ್ವದಲ್ಲೇ ನಾವು ಎಲೆಕ್ಷನನ್ನು ಎದುರಿಸುವಂಥವ್ರು ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ.
ಸಿದ್ದರಾಮಯ್ಯನವ್ರನ್ನ ಪಕ್ಷ 2 ಬಾರಿ ಮುಖ್ಯಮಂತ್ರಿ ಕೂಡ ಮಾಡಿದೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ನಾವು 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೀವಿ, ಅದು ಕಾಂಗ್ರೆಸ್. ಈ ಮೂಲಕ ಮುಂದಿನ ಅವಕಾಶ ನನಗೆ ಎನ್ನುವಂತಹ ಸಂದೇಶವನ್ನು ಎಲ್ಲೋ ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ಕೊಟ್ಟಂತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಂದಿನ ಅವಕಾಶ ಯಾರಿಗಾರಿದ್ರೆ ಅದು ನನಗೆ, 2 ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಶಿವಕುಮಾರ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿಗೆ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಆದರೆ ಯಾವಾಗ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಡಿಫೆನ್ಸಿವ್ ಮೋಡ್ನಲ್ಲಿ ಹೋಗ್ತಾ ಇದ್ದಾರೆ, ರಾಜಣ್ಣ ಅವರು ಮಾತ್ರ ರೋಷಾಗ್ನಿ ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದುರ್ಬಳಕೆಯ ವಾಕ್ಸಮರ ನಡೀತಾ ಇದೆ. ಸಿದ್ದರಾಮಯ್ಯನವರ ಹೆಸರನ್ನು ಕೆಲವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದಾರಲ್ಲ, ಈ ದುರ್ಬಳಕೆ ಸಹಜವಾಗಿ ರಾಜಣ್ಣ ಅಂತವ್ರನ್ನ ಕೆರಳಿಸಿದೆ. ದೆಹಲಿಗೆ ಹೋಗಿ ಬಂದ ಮೇಲೆ ರಾಜಣ್ಣ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಮತ್ತು ಆಕ್ಟಿವ್ ಆಗಿ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಶ್ರೀಕೃಷ್ಣ ಶಿಶುಪಾಲನ ಕತೆ ಹೇಳುವ ಮೂಲಕ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಶಿಶುಪಾಲ ಹೈಕಮಾಂಡ್ ಶ್ರೀಕೃಷ್ಣ ಅಂತ ಹೇಳ್ತಿದ್ದಂಥವ್ರಿಗೆ ಹೇಳಿದಂಥವ್ರಿಗೆ ಶಿಶುಪಾಲ, ನಾನೇ ಶ್ರೀಕೃಷ್ಣ ಅನ್ನುವಂಥ ಮಾತು ಕೂಡ ಬಂದಿದೆ. ಹೈಕಮಾಂಡ್ CM ಹೆಸರು ದುರ್ಬಳಕೆ ಆಗ್ತಿದೆಯಾ ಅನ್ನೋದರ ಬಗ್ಗೆಯೂ ಕೂಡ ರಾಜಣ್ಣ ಅವರ ಮಾತುಗಳನ್ನು ಕೇಳಿದಾಗಲೂ ಅನುಮಾನ ಬರುತ್ತೆ, ಶಿವಕುಮಾರ್ ಅವರ ಮಾತನ್ನು ಕೇಳಿದಾಗಲೂ ಅನುಮಾನ ಬರುತ್ತೆ. ಸಿದ್ದರಾಮಯ್ಯನವ್ರ ಹೆಸರನ್ನು ದುರ್ಬಳಕೆ ಒಂದಷ್ಟು ಜನ ಮಾಡ್ತಿದ್ದಾರೆ, ಹೈಕಮಾಂಡ್ ಹೆಸರನ್ನು ಒಂದಷ್ಟು ಜನ ದುರ್ಬಳಕೆ ಮಾಡ್ತಿದ್ದಾರಾ ಅಂತ ಹೇಳಿ. CM ಹೆಸರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾತನ್ನು ಶಿವಕುಮಾರ್ ಅವರು ಹೇಳ್ಕೊಂಡಿದ್ರು. ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಕೆಲವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಂಡು. ಆದರೆ DKಶಿ ಹೇಳಿಕೆಗೆ ಸಚಿವ KN ರಾಜಣ್ಣ ಅವರು ರಣಾಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಹೈಕಮಾಂಡ್ ಹೆಸರನ್ನೇ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಏಟಿಗೆ ಎದುರೇಟು, ಪಕ್ಷದವರಾದ್ರೇನಾದರೂ ಎದುರಾಳಿ ಆದ್ರೇನು ಬೇಕು, ಪಕ್ಷದ ಅಧ್ಯಕ್ಷರಾದ್ರೇನು, ಉಪಮುಖ್ಯಮಂತ್ರಿ ಆದ್ರೇನು, ಯಾರ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ರಾಜಣ್ಣ ಅವರು ಕೇಳಿದ್ದಾರೆ. ಯಾರು ಹೆಸರು ದುರ್ಬಳಕೆ ಮಾಡ್ಕೊಂಡವರು ಯಾರು, ನೇರವಾಗಿ ಹೇಳಿ. CM ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಹೇಳಬೇಕಾಗತ್ತೆ ಅಂತ. ಹೆಸರು ದುರ್ಬಳಕೆ ಮಾಡಿ ಮನೆ ಕಟ್ಕೊಂಡಿದ್ದೀನಾ ಅಂತ ಕೇಳಿದ್ದಾರೆ ಅವರು. ನಾನೇನಾದರೂ ಮನೆ ಕಟ್ಕೊಂಡಿದ್ದೀನ, ಹೆಸರನ್ನು ದುರ್ಬಳಕೆ ಮಾಡಿಕೊಂಡು, ಮುಖ್ಯಮಂತ್ರಿ ಹೆಸರು ದುರ್ಬಳಕೆ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದೀನ, ಸದಾಶಿವನಗರದಲ್ಲಿ 4 ಮನೆ ಏನಾದರೂ ಮಾಡ್ಕೊಂಡಿದ್ದೀನಾ, ನಾನೇನಾದರೂ ಸದಾಶಿವನಗರದಲ್ಲಿ ಹೋಗಿ 4 ಮನೆ ಮಾಡ್ಕೊಂಡಿದ್ದೀನ ಅಂತ. ನೋಡಿ, ಶಿವಕುಮಾರ್ ಅವರ ವಿಚಾರದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸಚಿವ KN ರಾಜಣ್ಣ ಅವರು ಕೇಳ್ತಾ ಇರುವಂಥದ್ದು. ನಾವು ಯಾರ ಹೆಸರನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ, ಯಾವುದೇ ಹೆಸರನ್ನು, ಯಾವುದೇ ನಾಯಕರ ಹೆಸರನ್ನು, ನಾಯಕತ್ವದ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂತಹ ತಿರುಗೇಟು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು CM ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು ಅಂತ ಕೂಡ ಹೇಳಿದ್ದಾರೆ. ಒಂದು ವೇಳೆ ದುರ್ಬಳಕೆ ಮಾಡ್ಕೊಂಡಿದ್ರೆ ಅವರೇ ಮಾಡ್ಕೊಂಡಿರ್ಬೋದು. DK ಶಿವಕುಮಾರ್ ಅವರು AICC ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. AICC ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಶಿವಕುಮಾರ್ ಅಂತ ಹೇಳಿದ್ದಾರೆ. AICC ಹೆಸರು ಹೇಳ್ಕೊಂಡು ಬೆದರಿಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಬೆದರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ್. ಆದರೆ ನಾವು ಹೆದರುವುದಿಲ್ಲ ಅಂಥೇಳಿ, ನಾವಿದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥವ್ರಲ್ಲ, ನಾವಿದಕ್ಕೆ ಹೆದರುವಂಥವ್ರಲ್ಲ. ನಮ್ಮನ್ನು ಬೆದರಿಸುವ ಪ್ರಯತ್ನವನ್ನು AICC ಹೆಸರನ್ನು ಹೇಳ್ಕೊಂಡು ದುರ್ಬಳಕೆ ಮಾಡಿಕೊಂಡು ಮಾಡ್ತಿದ್ದಾನೆ. ನಾನು ಯಾರಿಂದಲೂ ಕೂಡ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಕೂಡ KN ರಾಜಣ್ಣ ಅವರು ಹೇಳಿದ್ದಾರೆ. ನೇರವಾದಂತಹ ವಾಗ್ದಾಳಿಯನ್ನು ಮಾಡಿದ್ದಾರೆ. ಶಿವಕುಮಾರ್ ಅವರ ಮಾತುಗಳಿಗೆ ರಾಜಣ್ಣ ಏನೇನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್. ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ 4 ಮನೆ, ಅಲ್ಲಿ ನಮ್ಮೂರಲ್ಲಿ 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಇನ್ನೇನಾಗಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ 4, ಡಾಲಸ್ ಕಾಲೋನಿ 4 ಎಲ್ಲ ಕಟ್ಸಿದ್ದೀನಲ್ಲ. ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ?
ನಾನೇನು ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸಬೇಕು ಅಂತ ಉದ್ದೇಶ ನನಗೇನಿಲ್ಲ. ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದ ನಾನು ಮಾಡ್ಕೊಳ್ತೀನಿ, ಕೆಪಿಸಿ ಅಧ್ಯಕ್ಷರಿಗೆ ಅನುಕೂಲ ಆಗೋದ ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳು ಆಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಯಾವುದು ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದು ನೀವು ತೀರ್ಮಾನ ಮಾಡಿ. ಹೌದಾ? ಇರ್ಬೋದು. ನಾವು ಯಾವಾಗಲೂ ಎದುರೋನಲ್ಲ, ನಾವೆಲ್ರಿಗೂ ಎದುರೋರು. ಅದರಿಂದ ಎದುರಿಸ್ತಾರೆ. ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀವಿ 2 ಡೇಸು. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀವಿ. ಹೀಗೆ ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ರಾಜಣ್ಣ ಅವರು ಆಡ್ತಾ ಇರುವಂತಹ ಮಾತುಗಳು ನೋಡಿದಾಗ ಬಹಳ ವ್ಯಂಗ್ಯಭರಿತವಾಗಿ ಶಿವಕುಮಾರ್ ಅವರ ಮಾತುಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೌದೌದು, ನಾನು ಹೆಸರು ದುರ್ಬಳಕೆ ಮಾಡ್ಕೊಂಡು ತುಮಕೂರಿನಲ್ಲಿ 4 ಸೈಟು, ಡಾಲರ್ಸ್ ಕಾಲಲ್ಲಿ 4 ಸೈಟು, ಸದಾಶಿವನಗರದಲ್ಲಿ 4 ಸೈಟ್ ಮಾಡ್ಕೊಂಡಿದ್ದೀನಿ. ಈ ಸದಾಶಿವದಲ್ಲಿ 4 ಸೈಟು, 4 ಮನೆ ಅಂತ ಹೇಳ್ಕೊಂಡ ತಕ್ಷಣ, 4 ಬಂಗ್ಲೆ ಅಂತ ಹೇಳಿದುಕೊಂಡ ತಕ್ಷಣವೇ ಅದು ಯಾರನ್ನ ಉದ್ದೇಶಿಸಿ ಯಾರಿಗೆ ಗುದ್ದು ಕೊಡುವಂಥ ಕೆಲಸ ಅನ್ನೋದು ಅರ್ಥ ಆಗುತ್ತೆ. ಇನ್ನು ಸಿದ್ದರಾಮಯ್ಯನವರು ಕೂಡ ಇದರ ನಡುವೆ ಆ್ಯಕ್ಟಿವ್ ಆಗಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಮೊಣಕಾಲಿನ ನೋವು ಇನ್ನೂ ಹಾಗೆ ಇದೆ, ವೈದ್ಯರವರಿಗೆ ಜಾಸ್ತಿ ನಡಿಬೇಡಿ, ರೆಸ್ಟ್ ಮಾಡಿ ಅನ್ನೋಂಥನ್ನು ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು ರೆಸ್ಟ್ ಮಾಡದೇ ಇದ್ದರೂ ಕೂಡ ಇವತ್ತು ವೀಲ್ ಚೇರ್ನಲ್ಲೇ ಬಂದು ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಮುಖ್ಯಮಂತ್ರಿಯವರು ಕೂಡ ಫುಲ್ ಆ್ಯಕ್ಟಿವ್ ಆಗಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ವಿಶೇಷವಾಗಿ ಮಂಡಿ ನೋವಿನಲ್ಲೂ ಕೂಡ ವಿಧಾನಸೌಧಕ್ಕೆ ಬಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ರೈತರ ಜೊತೆಗೆ ವಿಶೇಷವಾಗಿ ಸಭೆಯನ್ನು ನಡೆಸಿದ್ದಾರೆ. ಬಜೆಟ್ ಪೂರ್ವ ಸಭೆ, ವಿವಿಧ ಸಂಘಟನೆಗಳಿಂದ ಸಲಹೆಗಳನ್ನು ಸ್ವೀಕರಿಸುವಂಥದ್ದು, ಅಹವಾಲುಗಳನ್ನು ಸ್ವೀಕರಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೂಡ ಮುಂದುವರಿಸಿದ್ದಾರೆ, ಇವತ್ತು ಮಾಡಿದ್ದಾರೆ. ವರ್ಷದ ಮೊದಲ ಅಧಿವೇಶನಕ್ಕೆ ಸಿಎಂ ಫುಲ್ ತಯಾರಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಜೆಟ್ ತಯಾರಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಬಹಳ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿ ಇಲಾಖೆಯವಾರು ಹಾಗೆಯೇ ಪ್ರತಿಯೊಂದು ಸಮುದಾಯಗಳನ್ನು, ಅಂದರೆ ಆಯಾ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿರ್ತಾರೆ, ಪ್ರತಿಯೊಂದು ವರ್ಗದ ಜನರನ್ನು, ಅವರ ಬೇಡಿಕೆಗಳನ್ನು, ಪ್ರತಿಯೊಂದು ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಬೇರೆ ಬೇರೆ ವಲಯಗಳಿಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಗಳ ಒಂದು ಮಾಹಿತಿ ಸಂಗ್ರಹಿಸಿ ಈ ಕೆಲಸವನ್ನು ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಮಾರ್ಚ್ 3ರಂದು ಜಂಟಿ ಅಧಿವೇಶನ ನಡೆಯುತ್ತೆ. ರಾಜ್ಯಪಾಲರ ಭಾಷಣ ಕೂಡ ನಡೆಯುವಂಥದ್ದಿದೆ. ಅಷ್ಟೇ ಮಾರ್ಚ್ 7ನೇ ತಾರೀಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಆಯವ್ಯಯವನ್ನು ಮಂಡನೆ ಮಾಡಲಿದ್ದಾರೆ. ದಾಖಲೆಯ 16ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರ ತಯಾರಿ ಕೂಡ ಮುಂದುವರೆದಿದೆ. ಪಕ್ಷದ ಒಳಜಗಳಗಳಿಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಬಜೆಟ್ ಕಡೆಗಿನ ಗಮನವನ್ನು ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಬಜೆಟ್ ತಯಾರಿ ಬಹಳ ಮುಖ್ಯ ಆಗಿದೆ. ಒಂದು ಕಡೆಯಲ್ಲಿ ಪಕ್ಷದ ಒಳಗಡೆ ಇರುವಂತಹ ಸಿದ್ದರಾಮಯ್ಯನವರ ಪರವಾಗಿರುವಂಥವರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಬಹುಪರಾಕನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಬಜೆಟ್ ತಯಾರಿಯ ಬಗ್ಗೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಹೈಕಮಾಂಡ್ ಹೀಗೆ ನಾಯಕತ್ವದ ವಿಚಾರದಲ್ಲಿ ಏನಿದ್ರು ಕೂಡ ಹೈಕಮಾಂಡ್ಗೆ ಅಷ್ಟೇ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳೋದ್ರ ಮೂಲಕವಾಗಿ ಯಾವುದೇ ವಿಚಾರದಲ್ಲೂ ಕೂಡ ತನ್ನ ಒಪಿನಿಯನ್ ಬೇರೇನೇನಿಲ್ಲ, ಹೈಕಮಾಂಡ್ ಹೇಳ್ದಂಗೆ. ಆದರೆ ತನ್ನದೇ ಆದಂತಹ ಸ್ವರೂಪದಲ್ಲಿ ನಾಯಕತ್ವವನ್ನು ತನ್ನ ಬಳಿಯಲ್ಲಿ ಉಳಿಸ್ಕೊಳ್ಳುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಸತತವಾಗಿ ಮುಂದುವರಿಸುತ್ತಿರುವಂಥ ಸ್ಪಷ್ಟ ಇದೆ. ಇನ್ನೊಂದು ಕಡೆಯಲ್ಲಿ ಸಚಿವರುಗಳು ಕೂಡ ಈ ನಾಯಕತ್ವ ಬದಲಾವಣೆ, ಸಮಾವೇಶಗಳು, ಈ ವಿಚಾರಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಅದು CM ಆಗೋದು ಬಿಡೋದು ನಮ್ಮಂತಲ್ಲಿ ಇಲ್ಲ ತಿಳಿದ್ವಿ. ಪದೇ ಪದೇ ನಾವು ಮಾಡೋಲ್ಲ ಏನಲ್ಲ, ನಾವು ನಿಮ್ಮ ಥರ ಸ್ಪೆಕ್ಟೇಟರ್ ಅಷ್ಟೇ ನೋಡೋರಷ್ಟೇ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ. ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತ ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ. ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ಬಿಜೆಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ. ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಬಿಜೆಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು.
ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ರು ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಮುಂದಿನ ಅವ್ರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ CM ಇದ್ದಾರೆ, ಅವರೇ ಮುಂದುವರಿ. ಹೀಗೆ ಸಚಿವರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದಲಿತ ಸಮಾವೇಶಕ್ಕೆ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಟೀಮ್ನ ಬಲ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇರೋದು ಈ 4 ನಾಯಕರುಗಳು ಸಚಿವರುಗಳಿದ್ದಾರೆ. ಅವರು ಇದರ ಮುಂಚೂಣಿಯಲ್ಲಿ ಇರುವಂಥವರು. ಶೋಷಿತರ ಸಮಾವೇಶ ಹೆಸರಿನಲ್ಲಿ ಸಿದ್ದು ಆಪ್ತರ ಬಲ ಪ್ರದರ್ಶನಕ್ಕೆ ಬೇಕಾದಂಥ ತಯಾರಿ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಈ ಹಿಂದೆ ಹಾಸನದಲ್ಲಿ ಹೇಗೆ ಶೋಷಿತರ ಸಮಾವೇಶವನ್ನು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳ್ಕೊಂಡು ಮಾಡೋದಕ್ಕೆ ಹೊರಟಿದ್ರು, ಆಗ ಅದಕ್ಕೆ ಸಂಪೂರ್ಣವಾದಂಥ ಆಸ್ಪದ ಸಿಕ್ಕಿರಲಿಲ್ಲ. ಅದನ್ನು ಮತ್ತೆ ಜನಕಲ್ಯಾಣ ಸಮಾವೇಶ ಅಂತ ಹೇಳ್ಕೊಂಡು ಬದಲಾವಣೆ ಮಾಡಲಾಯಿತು. ಆದರೆ ಈ ಬಾರಿ ದಲಿತರ ಸಮಾವೇಶವನ್ನು ಮಾಡ್ತೀವಿ ಅಂತ KN ರಾಜಣ್ಣ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಬರ್ತಾರೆ, ಏನು ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ನಮ್ಮೆಲ್ಲರ ಸಲಹೆ ದೂರುಗಳನ್ನು KC ವೇಣುಗೋಪಾಲ್ ಕೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ KN ರಾಜಣ್ಣ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಮೂಲಕವಾಗಿ ತಮ್ಮದೇ ಆದಂತಹ ಧಾಟಿಯಲ್ಲಿ ಈ ಒಂದು ದಲಿತ ಸಮಾವೇಶವನ್ನು ಮಾಡೋದಕ್ಕೆ ನಾಯಕರುಗಳು ತಯಾರಾಗ್ತಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರದಲ್ಲಿ ಯಾವಾಗ ಎಕ್ಸಾಕ್ಟ್ಲಿ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ರಾಜಣ್ಣ ಅವರು ದಲಿತ ಸಮಾವೇಶವನ್ನು ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳದಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಈಗ ಯಾವುದೋ ಸಮಾವೇಶ ಮಾಡುವಂಥ ಪ್ರಸ್ತಾವನೆ ಇಲ್ಲ. ಇದ್ದಾಗ ನಿಮಗೆಲ್ಲ ತಿಳಿಸ್ತೀವಿ, ಸದ್ಯಕ್ಕಂತ ಇಲ್ಲ. ಹೀಗೆ ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿದರೆ, ಆದರೆ ಸೂಕ್ತ ಕಾಲದಲ್ಲಿ ಸೂಕ್ತ ಸ್ಥಳದಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು KN ರಾಜಣ್ಣ ಅವರು ಹೇಳಿದ್ದಾರೆ. ಆದರೆ ಡೇಟ್ ಟು ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ, ಆದರೆ ಮಾಡುವಂಥದ್ದು ಮಾತ್ರ ಇದ್ದೇ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಬಹುತೇಕ ಬಜೆಟ್ ಅಧಿವೇಶನ ಮುಗಿದ ನಂತರ ಇವೆಲ್ಲವೂ ಕೂಡ ನಡೆಯುವಂತಹ ನಿರೀಕ್ಷೆ ಇರುವಂಥದ್ದು. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸರ್ಕಾರದ ಗ್ಯಾರಂಟಿಗೂ ಗ್ಯಾರಂಟಿ ಇಲ್ಲವಾಯ್ತಾ? ಗೃಹಲಕ್ಷ್ಮಿಯೂ ಇಲ್ಲ, ಅನ್ನಭಾಗ್ಯವೂ ಇಲ್ಲವಾ? ಕಾದು ಕೂತಿರುವ ಜನರಿಗೆ ಸರ್ಕಾರ ಗ್ಯಾರಂಟಿ ಕೊಡುತ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಗ್ಯಾರಂಟಿಗೆ ಕಾಯಬೇಕು. ತಿಂಗಳ ಮನೆ ಯಜಮಾನಿ ಅಕೌಂಟ್ಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಚುನಾವಣೆಯಲ್ಲಿ ಹೇಳಿದರು. 2023 ಆಗಸ್ಟ್ ತಿಂಗಳಿನಲ್ಲಿ ಇದನ್ನು ಜಾರಿಗೊಳಿಸಿದರು. ಆದರೆ ನಂತರ ತಿಂಗಳ ಕೊಡೋದಕ್ಕೆ ಮಾತ್ರ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ. ಸರ್ಕಾರ ಕೇಳಿದಾಗಲೆಲ್ಲ ಒಂದು ಮಾತನ್ನು ಹೇಳ್ತಾನೆ ಇದೆ, ನಾವು ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮೀಸಲಿಟ್ಟಿದ್ದೇವೆ. ಈ ಮಾತು ಸರ್ಕಾರದ ಮುಖ್ಯಮಂತ್ರಿಯವರಿಂದ ಹಿಡಿದು ಉಪಮುಖ್ಯಮಂತ್ರಿಯವರಿಂದ ಹಿಡಿದು ಸಚಿವರುಗಳವರೆಗೆ ಶಾಸಕರುಗಳವರೆಗೂ ಕೂಡ ಬರ್ತಾ ಇರುತ್ತೆ. ಆದರೆ ತಿಂಗಳ ಮಾತ್ರ ಆ ಗ್ಯಾರಂಟಿ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಸಾಮಾನ್ಯ ಫಲಾನುಭವಿಗಳ ಮಾತು. ಹಾಗಾದರೆ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯಂಥ ಗ್ಯಾರಂಟಿನೇ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಪದೇ ಉದ್ಭವ ಆಗ್ತಾನೆ ಇರುತ್ತೆ. 3-4 ತಿಂಗಳಿನಿಂದ ಗೃಹಲಕ್ಷ್ಮಿಯೂ ಇಲ್ಲ, ಅನ್ನಭಾಗ್ಯದ ಹಣವೂ ಕೂಡ ಇಲ್ಲ. ಯಾಕಂದರೆ 5 kg ಅನ್ನಭಾಗ್ಯದ ಅಕ್ಕಿಗೆ ಒಬ್ಬ ವ್ಯಕ್ತಿ 170 ರೂಪಾಯಿ ರೀತಿಯಲ್ಲಿ ಹಣ ಹಾಕಬೇಕು. ಆದರೆ ಆ ಹಣ ಕೂಡ ಬರ್ತಾ ಇಲ್ಲ. ಯಾವುದೇ ಯೋಜನೆ ನಿಲ್ಲಿಸಲ್ಲ ಅಂತ ಹೇಳ್ಕೊಂಡು ಸರ್ಕಾರ ಏನೋ ಹೇಳ್ತಾ ಇದೆ. ಮಾತ್ರ ಸರ್ಕಾರ ಭರವಸೆಯ ವಿಚಾರಗಳಿಗೆ ಬಂದಾಗ ಸರ್ಕಾರ ಹೇಳ್ತಿದೆ ಯಾವುದೇ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ದುಡ್ಡು ಮಾತ್ರ ಬರ್ತಾ ಇಲ್ಲ. ಜನಸಾಮಾನ್ಯರು ಒಂದಿಷ್ಟು ಗೊಂದಲದಲ್ಲಿದ್ದಾರೆ. ಹೌದು, ನೀವು 2,000 ರೂಪಾಯಿ ಕೊಡ್ತೀವಿ ಅಂತ ನೀವು ಹೇಳಿ 2,000 ರೂಪಾಯಿ ಹಾಕೋಕ್ಕೆ ಶುರು ಮಾಡಿದಾಗ ಅದೇ ಜನ ಆ 2,000 ರೂಪಾಯಿ ಮೇಲ್ಗಡೆ ಒಂದಿಷ್ಟು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಈಗ ತಿಂಗಳ 2,000 ರೂಪಾಯಿ ಬರ್ತಾ ಇಲ್ಲ ಅನ್ನೋದು ಮತ್ತೊಂದು ವಿಚಾರ. ಹಾಗಾದರೆ ಗ್ಯಾರಂಟಿ ಇಲ್ವಾ? ಗ್ಯಾರಂಟಿಗೆ ಏನಾಗಿದೆ? ಯಾವ ಕಾರಣಕ್ಕೆ ಈ ಗೊಂದಲಗಳಿದ್ದಾವೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಗ್ಯಾರಂಟಿ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನೋ ಗೊಂದಲ ಮತ್ತು ಸಿಟ್ಟು ಮುಂದುವರೆದಿದೆ. ಒಂದಿಷ್ಟು ಗೊಂದಲ ಸಾಮಾನ್ಯ ಫಲಾನುಭವಿಗಳಲ್ಲಿದೆ. ಅಷ್ಟೇ ಅಲ್ಲದೆ ಫಲಾನುಭವಿಗಳು ಸಿಟ್ಟಾಗ್ತಾ ಇದ್ದಾರೆ. ನೀವು ಹಣ ಕೊಡ್ತೀವಿ ಅಂತೀರಿ, ಆದರೆ ಸರಿಯಾಗಿ ಹಣ ಕೊಡೋದಿಲ್ಲ, ಕರೆಕ್ಟ್ ಟೈಮಿಗೆ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಸರ್ಕಾರಕ್ಕೂ ಕೂಡ ಇದೊಂದು ಬಹಳ ದೊಡ್ಡದಾದಂಥ ಹೊರೆನೇ. ಇದನ್ನು ಪ್ರತಿ ತಿಂಗಳು 2,500 ಕೋಟಿ ರೂಪಾಯಿ 3,000 ಕೋಟಿ ರೂಪಾಯಿಯಷ್ಟು ಹಣವನ್ನು
ಈ ದೊಡ್ಡ ಸ್ಕೀಮ್ನ ಮೂಲಕವಾಗಿ ಜನರ ಅಕೌಂಟ್ಗಳಿಗೆ ಹಾಕಬೇಕಾಗುತ್ತೆ. ಬ್ಯಾಂಕು, ಪೋಸ್ಟ್ ಆಫೀಸ್ ಸುತ್ತುತ್ತಾ ಇದ್ದಾರೆ ಮಹಿಳೆಯರು ಹೋಗಿ ಚೆಕ್ ಮಾಡ್ತಾ ಇದ್ದಾರೆ, ನಮ್ಮ ಅಕೌಂಟ್ಗೆ ದುಡ್ಡು ಬಂತಾ, ಇಲ್ಲಿ ದುಡ್ಡು ಬಂತಾ ಅನ್ನೋದರ ಕೇಳುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಸೇರದೆ ಜನರು ಕೂಡ ಕಂಗಾಲಾಗಿದ್ದಾರೆ. ಸಾಮಾನ್ಯ ಜನ, ಯಾಕಂದರೆ ಸರ್ಕಾರ ಹೇಳಿದ್ದೇನು, ಸಾಮಾನ್ಯ ಜನರು ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದಾಗಿ ಅವರಿಗೆ ನೆರವಾಗೋದಕ್ಕಾಗಿ ಗ್ಯಾರಂಟಿ ಯೋಜನೆಗಳು. ಈಗ ಅದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಸಾಮಾನ್ಯ ಜನರೇ ಹೋಗಿ ಕೇಳ್ತಾರೆ ನಮಗೆ ದುಡ್ಡು ಬಂತ ಅಂತ. 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ. ಬಹುತೇಕ 3-4 ತಿಂಗಳಿಂದ, ಅಂದರೆ ಅಕ್ಟೋಬರ್ ನಂತರದ ಅವಧಿಗಳಲ್ಲಿ ಸರಿಯಾಗಿ ಅಕೌಂಟ್ಗಳಿಗೆ ದುಡ್ಡು ಬಂದಿಲ್ಲ. 5 ತಿಂಗಳಿನಿಂದ ಹೆಚ್ಚುವರಿ ಅಕ್ಕಿಯೂ ಕೂಡ ಇಲ್ಲ, ಹಣವೂ ಕೂಡ ಬಂದಿಲ್ಲ. ಅಂದರೆ 5 ತಿಂಗಳಿಂದ, ಕಳೆದ 5 ತಿಂಗಳಿಂದ ಹೆಚ್ಚುವರಿ ಅಕ್ಕಿ 5 ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡ್ತಾ ಇಲ್ಲ, ಅಥವಾ ಆ 5 ಕೆಜಿ ಅಕ್ಕಿಯ ದುಡ್ಡು ಕೂಡ ಕೊಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯದ ಜನ ಇದ್ದಾರೆ. ಒಂದು ಹಂತದಲ್ಲಿ ಸರ್ಕಾರ BPL ಕಾರ್ಡ್ಗಳನ್ನು ಮಾಡಿಫೈ ಮಾಡೋದಕ್ಕೆ, ಅವುಗಳಲ್ಲಿರುವಂತಹ ನಕಲಿಗಳನ್ನು ಹುಡುಕುವಂಥ ಈ ಎಲ್ಲ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಟಾಪ್ ಆಗಿರ್ತಕ್ಕಂಥ ಈ ಹಣ ಹಾಕುವ ಪ್ರಕ್ರಿಯೆ ಇನ್ನೂ ಕೂಡ ಪೂರ್ಣ ರೂಪದಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಪ್ರತಿ ವ್ಯಕ್ತಿಗೆ ಅಕ್ಕಿ ಬದಲು 170 ರೂಪಾಯಿ ಕೊಡ್ತಾ ಇದೆ ಸರ್ಕಾರ. 170 ರೂಪಾಯಿ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿಯ ದುಡ್ಡನ್ನು ಪರ್ ಕೆಜಿ 35 ರೂಪಾಯಿ ರೀತಿಯಲ್ಲಿ ಲೆಕ್ಕ ಹಾಕಿ, ಅವರು 34 ರೂಪಾಯಿ ರೀತಿಯಲ್ಲಿ ಲೆಕ್ಕ ಹಾಕಿ ದುಡ್ಡನ್ನು ಹಾಕ್ತಾ ಇದ್ದಾರೆ. ಅಕ್ಕಿಯೂ ಇಲ್ಲ, DBT ಹಣವೂ ಕೂಡ ಇಲ್ಲದೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಅಕ್ಕಿ ಕೊಡ್ತಾ ಇಲ್ಲ ನೀವು 10 ಕೆಜಿ, ಮತ್ತೊಂದು ಕಡೆಯಲ್ಲಿ ಹಣ ಕೂಡ ಹಾಕ್ತಾ ಇಲ್ಲ. ಇದು ಯಾವ ರೀತಿಯಾದಂಥ ಪ್ರಾಮಿಸ್ ಅನ್ನೋದು ಜನರ ಪ್ರಶ್ನೆ. ಯಾಕಂದರೆ ಜನರಿಗೆ ಒಂದು ಭರವಸೆಯನ್ನು ಸರ್ಕಾರ ಕೊಟ್ಟ ಮೇಲೆ ಆ ಭರವಸೆಯ ಮೇಲೆ ನಿಲ್ಲಬೇಕಾಗಿರೋದು ಸರ್ಕಾರ ಜವಾಬ್ದಾರಿ. ನುಡಿದಂತೆ ನಡೆದಿದ್ದೇವೆ ಅಂತ ಸರ್ಕಾರ ಹೇಳ್ತಾರಲ್ಲ, ನುಡಿದಂತೆ ನಡಿಬೇಕು ಅನ್ನುವಂಥದ್ದು ಜನ ಕೇಳ್ತಾ ಇರುವಂತಹ ಮಾತು. ದುಬಾರಿ ಗ್ಯಾರಂಟಿಗಳು ಇಲ್ಲಿ ಬಹಳ ಮುಖ್ಯವಾಗಿ ಆಗ್ತಾ ಇರುವಂಥದ್ದು, ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮಾ ಮಾಡ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದು ಸರ್ಕಾರಕ್ಕೆ ಬಹಳ ಭಾರವಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆ ಆಗಿದೆ. ಪ್ರತಿ ಮಹಿಳೆಗೆ 2,000 ರೂಪಾಯಿ ಹಾಕುವಂತಹ ಯೋಜನೆ. 1,25,00,000 ಮಹಿಳೆಯರ ಖಾತೆಗಳಿಗೆ ಈ ಹಣ ಹೋಗಬೇಕಾಗತ್ತೆ. 1,25,00,000 ಮಹಿಳೆಯರ ಖಾತೆಗಳಿಗೆ ಈ ಹಣ ಹೋಗಬೇಕು. ಹೀಗಾಗಿ 2,000 ರೂಪಾಯಿ ಇಂಟು 1 ಕೋಟಿ ಅಂದರೂ ಕೂಡ ಅದು 2,000 ಕೋಟಿ ರೂಪಾಯಿ ಹಣ ಒಂದು ತಿಂಗಳಿಗೆ ಹೋಗಬೇಕಾಗತ್ತೆ. 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಜನರ ಅಕೌಂಟ್ಗಳಿಗೆ ತಲುಪ್ತಾ ಇಲ್ಲ. ಇದು ಸದ್ಯಕ್ಕಿರುವಂತಹ ಪರಿಸ್ಥಿತಿ. 3 ಕೋಟಿ ರೂಪಾಯಿ 93 ಲಕ್ಷದ ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯಲ್ಲಿದ್ದಾರೆ. ದುಬಾರಿ ಗ್ಯಾರಂಟಿನಲ್ಲಿರುವಂಥ ಎರಡನೇದು ಇದೇ ಅನ್ನಭಾಗ್ಯ. ಯಾಕಂದರೆ ಇಲ್ಲಿ 3 ಕೋಟಿ 93 ಲಕ್ಷ ಫಲಾನುಭವಿಗಳಿದ್ದಾರೆ. ಅಷ್ಟು ಕುಟುಂಬಗಳಿಗೆ ಹಣ ಹಾಕಬೇಕು. ಹೆಚ್ಚುವರಿ 5 ಕೆಜಿ ಧಾನ್ಯದ ಬದಲು ನಗದು ಹಾಕಬೇಕಾಗಿರುವಂಥದ್ದು ಇಲ್ಲಿರುವಂತಹ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಆದರೆ ಸರ್ಕಾರ ಈ ಹಣವನ್ನು ಹಾಕೋದಕ್ಕೆ, 5 ಕೆಜಿ ಧಾನ್ಯದ ಬದಲು ನಗದು ಹಾಕೋದಕ್ಕೆ ಪ್ರತಿ ತಲೆಗೆ 170 ರೂಪಾಯಿ DBT ಮೂಲಕವಾಗಿ ವರ್ಗ ಆಗಬೇಕಾಗುತ್ತೆ. ಅಂದರೆ ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತ ಹೇಳಿದರೆ 5 × 170 ರೂಪಾಯಿ ಆ ರೀತಿಯಾಗಿ ಹಣ ಹಾಕಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. 5 ತಿಂಗಳಿನಿಂದ ಅಕ್ಕಿಯೂ ಇಲ್ಲ, ಹಣವೂ ಇಲ್ಲ. ಮುನಿಯಪ್ಪನವರು ಆ ಕಡೆಗೆ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಜನರ ಪ್ರಶ್ನೆ ಇದೆ. ಯಾಕಂದರೆ ಮುನಿಯಪ್ಪನವರ ಇಲಾಖೆ ಮೂಲಕವಾಗಿ ಬರಬೇಕಾಗಿರುವಂಥ ಹಣ ಇನ್ನೂ ಕೂಡ ಜನರ ಜೇಬು ಸೇರ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ತೀವ್ರ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಒಳಗಡೆನೇ ಸೋರಿ ಹೋಗ್ತಿದೆ ಅನ್ನೋದು ಇದರ ಅರ್ಥ. ನಾನು ನಿಮಗೆ ಹೇಳಿದೆ, 52,000 ಕೋಟಿ ಸಫಿಷಿಯಂಟ್ ಅಮೌಂಟು ಗ್ಯಾರಂಟಿಗಳಿಗಿಟ್ಟಿದ್ದೀವಿ ಅಂತ ನೀವು ಹೇಳಿದ ಮೇಲೆ ಲೆಕ್ಕಾಚಾರದ ಪ್ರಕಾರ ಸರಿಯಾದ ಸಮಯಕ್ಕೆ ಹಣ ಅವ್ರಿಗೆ ತಲುಪಬೇಕಾಗಿತ್ತು, ಅಕ್ಕಿ ತಲುಪಬೇಕಾಗಿತ್ತು. ಯಾಕೆ ತಲುಪ್ತಾ ಇಲ್ಲ? ಎಲ್ಲಿ ಸೋರಿಕೆ ಆಗ್ತಾ ಇದೆ? ಹಾಲಿನ ದರ ಜಾಸ್ತಿ, ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹಧನ ಬಂದಾಗಿದೆ. ಪೆಟ್ರೋಲ್ ಡೀಸೆಲು ಜಾಸ್ತಿ ಮಾಡಿದ್ದಾರೆ. ಜನನ ಮರಣಗಳ ಸರ್ಟಿಫಿಕೇಟಿನ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರೆದಿದೆ. ಹೀಗೆ ಒಂದು ಕಡೆ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಸರ್ಕಾರ ಒಂದಿಷ್ಟು ಗ್ಯಾರಂಟಿಯನ್ನು ಕೊಡ್ತಿದೆ. ಅದೇನೆಂದರೆ ಆರ್ಥಿಕ ಇಲಾಖೆಯಿಂದ ಹಣ ಮಂಜೂರಾಗಿದೆ, ಅದನ್ನು ಕೊಡ್ತೇವೆ ಅಂತೇಳಿ ಸರ್ಕಾರ ಹೇಳ್ತಿದೆ. ಎಲ್ಲ ಜಿಲ್ಲೆಗಳಿಗೂ ಏಕಕಾಲಕ್ಕೆ ಬಿಡುಗಡೆ ಆಗೋದಿಲ್ಲ, ಆದರೆ ಹಂತ ಹಂತವಾಗಿ ನಾವು ಅದನ್ನು ಬಿಡುಗಡೆ ಮಾಡ್ತಾ ಹೋಗ್ತೇವೆ. ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಇಲಾಖೆಗೆ
ಗೃಹಲಕ್ಷ್ಮಿ ದುಡ್ಡು ಜಮೆ ಆಗುತ್ತೆ. ಹಂತ ಹಂತವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣದ ವರ್ಗಾವಣೆಯ ಪ್ರಕ್ರಿಯೆ ನಡೀತಾ ಇದೆ. 3-4 ತಿಂಗಳ ಎಲ್ಲ ಹಣವನ್ನು ಕೂಡ ಸೇರಿಸಿ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಹಾಕ್ತೇವೆ. ಅಂದರೆ 1 ತಿಂಗಳದಲ್ಲ, 3-4 ತಿಂಗಳದ್ದು ಅಟ್ ಎ ಟೈಮಲ್ಲಿ ಬರುತ್ತೆ. ಅನ್ನಭಾಗ್ಯದ DBT ಹಣವು ಕೂಡ ಹಂತ ಹಂತವಾಗಿಯೇ ಬರುತ್ತೆ ಅನ್ನುವಂತಹ ಭರವಸೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂಥದ್ದು. ಹೀಗೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಕೂಡ ಮಾತನಾಡಿದರೆ ತೋರಿಸ್ತಾರೆ. ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡದೆ ಹೋದ್ರೆ ಮಾಡ್ತೀವಿ. ಅದು ಗೊತ್ತಿಲ್ಲ, 3 ತಿಂಗಳಿಂದ ಪೆಂಡಿಂಗ್ ಇದೆ ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ದುಡ್ಡು ಬಂದು 15 ದಿನ ಆಯಿತು. ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದು 15 ದಿನ ಆಯಿತು. ತಾಲೂಕ್ ಪಂಚಾಯತಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು. ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳದ್ದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್. ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ತಿಂಗಳು ಬರ್ತಿದೆ. 4 ತಿಂಗಳು ಆಗ್ತಿದೆ. ಇಲ್ಲ 2 ತಿಂಗಳಿಗೆ ಒಂದೊಂದು ಸಾರಿ ಆಗ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ಹೀಗೆ ಪ್ರತಿ ತಿಂಗಳು ದುಡ್ಡು ಹಾಕ್ತೀವಿ ಅನ್ನೋದನ್ನೆಲ್ಲ ಹೇಳ್ತೀರಾ, ಆದರೆ ದುಡ್ಡು ಬರಬೇಕಲ್ವಾ ಅನ್ನುವಂಥದ್ದು. ಆದರೆ ಇಲ್ಲಿ ಅಸಮಾಧಾನವೂ ಕೂಡ ಅಷ್ಟೇ ಬಹಳ ದೊಡ್ಡದಾಗಿರುವಂಥದ್ದು. ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಇಲ್ಲ ಅನ್ನುವಂಥದ್ದು ಹಳೆ ಕೂಗು, ಹಳೆ ನೋವು ಶಾಸಕರು ಹೊಂದಿರುವಂಥದ್ದು. ಶಾಸಕರಿಗೆ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಲಾಭ ಇಲ್ಲ ಅನ್ನುವಂಥದ್ದು ಕೆಲ ಶಾಸಕರ ವಾದವೂ ಕೂಡ ಇದ್ದೇ ಇದೆ. ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಕೊರತೆ ಅಂತ ಶಾಸಕರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಶ್ರೀಮಂತ ಫಲಾನುಭವಿಗಳು ಕಾಂಗ್ರೆಸ್ನ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥದ್ದು. ಕೆಲವರು ಶ್ರೀಮಂತ ಫಲಾನುಭವಿಗಳು ಕೂಡ ಇದರಲ್ಲಿ ಇದ್ದಾರೆ ಅಂತೇಳಿ, ಉಳ್ಳವರನ್ನು ಯೋಜನೆಯಿಂದ ಕೈ ಬಿಟ್ಟರೆ ಒಳ್ಳೆಯದು ಅನ್ನುವಂತಹ ವಾದವನ್ನು ಕಾಂಗ್ರೆಸ್ನ ನಾಯಕರುಗಳು ವ್ಯಕ್ತಪಡಿಸ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಬಡವರಿಗೆ ಮಾತ್ರ ಲಾಭವನ್ನು ತರಬೇಕು, ಅದು ಲಾಭ ಅವರಿಗೆ ಮಾತ್ರ ಸಿಗಬೇಕು ಅನ್ನುವಂತಹ ವಾದವು ಕೂಡ ಕಾಂಗ್ರೆಸ್ ಶಾಸಕರಲ್ಲಿದೆ. ಹೀಗಾಗಿ ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರು ಇಂತಹ ಅಸಮಾಧಾನಗಳು ಇದ್ದೇ ಇರುವುದು, ಅದು ಮೊದಲನೇ ದಿವಸದಿಂದ ಕೂಡ ಇದೆ. ಆದರೆ ಗ್ಯಾರಂಟಿಯನ್ನು ಕೊಡ್ತೀವಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂಥ ಸರ್ಕಾರ ನುಡಿದಂತೆ ನಡಿಬೇಕಾಗಿರುವ ಅನಿವಾರ್ಯತೆ ಇದೆ. ತಿಂಗಳ ನಾವು ಹಣ ಹಾಕ್ತಿದ್ವಿ ಅಂತವರು ಪ್ರತಿ ತಿಂಗಳು ಕೊಟ್ಟರೆ ಮಾತ್ರನೇ ಹೌದು ತಿಂಗಳ ಇವರು ದುಡ್ಡು ಕೊಡ್ತಾರೆ ಅನ್ನುವಂತಹ ವಿಶ್ವಾಸ ಜನರಿಗೂ ಕೂಡ ಬರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.